AI ಅನ್ನೋದು ತುಂಬಾ ಅಡ್ವಾನ್ಸ್ಮೆಂಟ್ ಆಗ್ತಾ ಇದೆ. ನಾವು ಸೆಲ್ಫಿ ಫೋಟೋಗಳು ತಗೊಳ್ತೀವಿ, ಬೇರೆ ಬೇರೆದೆಲ್ಲ ಕೆಲಸಗಳನ್ನ ಮಾಡ್ತಾ ಇರ್ತೀವಿ, ಸ್ವಲ್ಪ ಆಲ್ಟ್ರೇಷನ್ ಮಾಡು ಅಂತ ಹೇಳ್ತೀವಿ. ನಮ್ಮನ್ನ ಅದು ಯಾವ ಮಟ್ಟಕ್ಕೆ ಸ್ಟಡಿ ಮಾಡ್ತಾ ಇರುತ್ತೆ ಅಂದ್ರೆ, ಈ ಒಂದು ವಿಡಿಯೋದಲ್ಲಿ ಅವ್ರು ತೋರಿಸ್ತಾರೆ. ಜಸ್ಟ್ ನಾವು ಒಂದು ಫೋಟೋ ತಗೊಂಡು ಇದನ್ನ ಈ ರೀತಿ ಆಲ್ಟ್ರು ಮಾಡು ಅಂದ್ರೆ ನಮ್ಮ ಮೊಬೈಲ್ಗಳು, ಕ್ಯಾಮ್ರಾಗಳು ಅದರಲ್ಲಿರುವಂಥದ್ದು ನಮ್ಮನ್ನ ಪೂರ್ತಿಯಾಗಿ ಸ್ಕ್ಯಾನ್ ಮಾಡಿರುತ್ತೆ. ನಾವು ಓಡಾಡ್ತಾ ಇರುವಂತ ಮನೆ, ನಾವು ಎಲ್ಲಿ ಹೋಗಿದ್ದೀವಿ, ಯಾರ ಜೊತೆ ಮಾತಾಡಿದ್ದೀವಿ, ಇಂಥ ವಿಷಯಗಳನ್ನ ಅದು ಕೇಳಿಸ್ಕೊಳ್ತಾ ಇರುತ್ತೆ. ಇದರಿಂದ ಅದು ಆಟೋಮೆಟಿಕಲಿ ತನ್ನಷ್ಟಕ್ಕೆ ತಾನೇ ಕರೆಕ್ಷನ್ನ ಮಾಡುತ್ತೆ. ನಾವು ಕೈಯಲ್ಲಿ ಏನು ಹಾಕಿದ್ದೀವಿ, ಕತ್ತಲ್ಲಿ ಏನು ಹಾಕಿದ್ದೀವಿ, ನಾವು ಯಾರ ಜೊತೆ ಮಾತಾಡಿದ್ವಿ, ಏನು ಮಾತಾಡಿದ್ವಿ, ಅದರ ಅನುಸಾರವಾಗಿ ಅದ್ರ ತಕ್ಕನಾಗಿ ಮಾರ್ಪಾಟುಗಳನ್ನ ಮಾಡ್ಕೊಳ್ತಾ ಇದೆ. AI, ಜೆಮಿನಿ ಆಗ್ಬೋದು, ಚಾಟ್ GPT ಆಗ್ಬೋದು, ಎಷ್ಟೋ ಅಪ್ಲಿಕೇಶನ್ಗಳು ಬರ್ತಾ ಇದೆ. ಈ ಅಪ್ಲಿಕೇಶನ್ಗಳು ಮಾಡ್ತಾ ಇರೋದು ಒಂದೇ, ನಮ್ಮನ್ನ ಕ್ಲೀನ್ ಆಗಿ ಪೂರ್ತಿಯಾಗಿ ಸ್ಕ್ಯಾನ್ ಮಾಡ್ತಾ ಇದ್ದಾವೆ. ಆ ಸ್ಕ್ಯಾನ್ ಮಾಡಿ ನಮ್ಮ ಡೇಟಾನ ಇನ್ನೊಬ್ರು ಕೊಡ್ತಾ ಇದಾವೋ ಏನೋ ಗೊತ್ತಿಲ್ಲ. ಎಂತಕ್ಕೆ ಅಂದ್ರೆ ಕೆಲವೊಂದು ಸಲ ಈ ಡೇಟಾಗಳು ಇನ್ನೊಬ್ರಿಗೆ ಶೇರ್ ಆಗೋ ಚಾನ್ಸಸ್ ಇರುತ್ತೆ. ಈ ವಿಡಿಯೋದಲ್ಲಿ ಈ ಲೇಡಿ ತೋರಿಸ್ತಾ ಇರೋದು ಇಂಥದ್ದು ಎಷ್ಟೋ ನಡೀತಾ ಇದೆ ನಮ್ಮ ಸುತ್ತಮುತ್ತ. Okay, so I have a very serious concern about the current going trend of creating AI photographs using Gemini. Not gonna lie, I have created my own photographs recently. First of all, just have a look on what photograph I have created. And now just have a look on what photo I have used. Now you guys will think that was wrong in these photographs. Okay, so just have a look on the photo what I have used to create the AI photograph. So in that photograph, only my face is visible, not my hands, not my body, right? And the photograph created by the Gemini is displaying my hands. The next thing I'm going to tell you will blow your mind. How do Gemini know that I have a gold ring in my finger? See this finger? This is not enough. How do Gemini know that I have these two rings in these two fingers? This is something very serious and scary at the same time. I am literally shocked and scared. So I'm not continuing this trend anymore. I am ಕೇಳಿದ್ರಲ್ಲ, ಈ ತರದ್ದು ಇಷ್ಟೋ ಕಡೆ ಆಗ್ತಾ ಇದೆ. ಅಂದ್ರೆ ನಮ್ಮ ಮೊಬೈಲ್ಗಳು ನಮ್ಮನ್ನ ಸ್ಕ್ಯಾನ್ ಮಾಡ್ತಾ ಇದ್ದಾವೆ. ಆ ಸ್ಕ್ಯಾನ್ ಮಾಡಿರೋ ಡೇಟಾ ಯಾವ್ದು ಬೇಕಾದ್ರೂ ಬಳಕೆ ಆಗ್ಬೋದು. ಎಕ್ಸಾಂಪಲ್, ನೀವು ಕೂಡ ಪ್ರಯತ್ನ ಮಾಡಿ ನೋಡಿ, ಒಂದು ಸೆಲ್ಫಿ ಹೊಡ್ಕೊಂಡು ಒಂದು ಫೋಟೋನ ಆಲ್ಟರ್ ಮಾಡು ಅಂದ್ರೆ ಜೆಮಿನಿ ಆಲ್ಟರ್ ಮಾಡಿಕೊಡುತ್ತೆ. ಚಾಟ್ GPT ಆಗ್ಬೋದು, ಇನ್ನ ಬೇರೆ ಬೇರೆ ಅಪ್ಲಿಕೇಶನ್ಗಳು ಆಲ್ಟರ್ ಮಾಡಿಕೊಡುತ್ತೆ. ಅದಕ್ಕೆ ನಿಮಗೆ ಟೋಪಿ ಹಾಕೊಡೋದು, ಇನ್ನೊಂದು ಮಾಡ್ಕೊಡೋದು, ಇಲ್ಲ ಕಾರ್ಟೂನ್ ರೀತಿ ಮಾಡ್ಕೊಡೋದು ನಾವು ಫನ್ ಆಗಿ ಯೂಸ್ ಮಾಡ್ಕೊಳ್ತೀವಿ. ಬಟ್ ಆದ್ರೆ ಆ ಫನ್ನು ಮುಂದೆ ಒಂದು ದಿನ ಡೇಟಾ ಸ್ಕ್ಯಾಮರ್ಸ್ಗೆ ಯೂಸ್ ಆಗಬಹುದು. ಅಂಥದ್ದು ಈಗ ನಡೀತಾ ಇದೆ. ನಾವು ಯಾವ ಮಟ್ಟಕ್ಕೆ ಅಡ್ವಾನ್ಸ್ಮೆಂಟ್ ಬಳಸ್ತಾ ಇದೀವೋ ಆ ಅಡ್ವಾನ್ಸ್ಮೆಂಟ್ ಅನ್ನೋದು ಕೊನೆಗೆ ನಮ್ಮ ಅಂತ್ಯಕ್ಕೆ ಕಾರಣ ಆಗುತ್ತೆ ಅನ್ನೋ ದಿನಾನೂ ಬರ್ಬೋದು. ಸಾಕ್ಷಿಗಳು ಕಣ್ಮುಂದೆ ಇದೆ. ಇನ್ನ ಈ ಥರದ್ದು ಎಷ್ಟು ನಡೀತಾ ಇದೆ. ಅದರಿಂದ ಸ್ವಲ್ಪ ಹುಷಾರಾಗಿರೋಣ. ನಮ್ಮ ಪರ್ಸನಲ್ ಡೇಟಾಗಳನ್ನ ಯಾವುದೇ ಆಗಲಿ ಶೇರ್ ಮಾಡೋದಕ್ಕೆ ಮುಂಚೆ, ಇಲ್ಲ ಮೊಬೈಲ್ಗಳಲ್ಲಿ ತೋರಿಸ್ಕೊಳ್ಳೋದಕ್ಕೆ ಮುಂಚೆ ಸ್ವಲ್ಪ ಎಚ್ಚರಿಕೆ ಇರಲಿ. ಇಲ್ಲ ಅಂದರೆ ಯಾವ ಮಟ್ಟಕ್ಕೆ ಬೇಕಾದರೂ ಈ ಡೇಟಾಗಳು ಬಳಕೆ ಆಗಬಹುದು. ಇನ್ನ ಈ ಥರದ ವಿಷಯಗಳು ಎಷ್ಟು ನಡೀತಾ ಇದೆ ಅವುಗಳನ್ನ ತಿಳ್ಕೊಳ್ತಾ ಹೋಗೋಣ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬಾಯ್.